ವೆಲ್ಕಮ್ ಮೈ ಡಿಯರ್ ಭರ್ಜರಿ ಭೋಜನ ಫುಡ್ ಲವರ್ಸ್. ಈ ತರ ಲೆಮನ್ ರೈಸ್ನ ನಿಮ್ಮ ಲೈಫಲ್ಲಿ ತಿಂದಿರೋಕೆ ಚಾನ್ಸೇ ಇಲ್ಲ. ಇವತ್ತು ನಾನು ಹೇಳ್ಕೊಡೋ ಈ ರೆಸಿಪಿನ ಅಳತೆ ಮೀರಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಯಾಕಂದ್ರೆ ತಿಂದೋರು ಇನ್ನೂ ಸ್ವಲ್ಪ ಹಾಕಿ ಅಂತ ಕೇಳೋದು ಗ್ಯಾರಂಟಿ. ಇದು ಮಾಮೂಲಿ ಲೆಮನ್ ರೈಸ್ ಅಲ್ಲ ರೀ, ನಿಸ್ಸಂದೇಹವಾಗಿ ಇದು ನಾನ್ ಸ್ಪೆಷಲ್ ಆಗಿ ಟ್ರೈ ಮಾಡಿರೋ ಕ್ಯಾಪ್ಸಿಕಮ್ ಲೆಮನ್ ರೈಸ್. ರೆಸಿಪಿ ಮಧ್ಯದಲ್ಲಿ ಒಂದು ಟ್ಯಾಂಜಿ ಟ್ವಿಸ್ಟ್ ಕೊಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿಗೆ ಡೈರೆಕ್ಟ್ ಆಗಿ ಜಂಪ್ ಆಗ್ಬಿಡೋಣ. ಆಸ್ ಆಲ್ವೇಸ್ ಲೆಸನ್ ನಂಬರ್ 1, ಸ್ಟವ್ ಆನ್ ಮಾಡಬೇಕು. ಒಲೆ ಮೇಲೆ ಕಡಾಯಿನ ಇಟ್ಕೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಮೀಡಿಯಮ್ ಆಗಿ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಒಂದು 1/4 ಚಮಚದಷ್ಟು ಉದ್ದಿನಬೇಳೆ, ಒಂದು ಪೂರ್ತಿ ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದು ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆದಮೇಲೆ ದೊಡ್ಡ ಗಾತ್ರದ 2 ಈರುಳ್ಳಿನ ದೊಡ್ಡದಾಗಿ ಹೆಚ್ಕೊಂಡು ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ 4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ. ರೆಸಿಪಿ ಕಂಪ್ಲೀಟ್ ಆಗೋವರೆಗೂ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಹಾಕಿರೋ ಈರುಳ್ಳಿ ಎಲ್ಲ ಶ್ರಿಂಕ್ ಆಗಿ ಸೆಮಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಶ್ರಿಂಕ್ ಆದಮೇಲೆ ನಂತರ ಇದಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಉದ್ದುದ್ದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡು ಹಾಗೆ 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನಂತರ 1/4 ಟೀ ಸ್ಪೂನ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಇಂಗನ್ನು ಹಾಕೊತಾ ಇದ್ದೀನಿ. ಟೇಸ್ಟ್ನ ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಇದು. ಈಗ ಅರ್ಧ ಸ್ಪೂನ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಅರಿಶಿನ ಹಾಕೊತಾ ಇದ್ದೀನಿ. ಬ್ಯಾಕ್ಟೀರಿಯಾಗಳನ್ನೆಲ್ಲ ಕೊಲ್ಲೋಕೆ ಸಹಾಯ ಮಾಡುತ್ತೆ ಇದು. ಹಾಗೆ ಲೆಮನ್ ರೈಸ್ಗೆ ಒಂದು ಡೆಲಿಷಿಯಸ್ ಲುಕ್ ಕೊಡುತ್ತೆ. ಇವಾಗ ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್ ಕ್ಯಾಪ್ಸಿಕಮ್. ಒಂದು 2 ಹೈಬ್ರಿಡ್ ಕ್ಯಾಪ್ಸಿಕಮ್ನ ಮಧ್ಯದಲ್ಲಿರೋ ಬೀಜನೆಲ್ಲ ಸಪರೇಟ್ ಮಾಡಿ ದೊಡ್ಡದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಹೈಬ್ರಿಡ್ ಕ್ಯಾಪ್ಸಿಕಮ್ನೇ ತಗೊಳ್ಳಿ, ಯಾಕಂದ್ರೆ ಇದು ಮೈಲ್ಡ್ ಆಗಿರುತ್ತೆ ಮತ್ತೆ ತುಂಬಾ ಜ್ಯೂಸಿ ಆಗಿರುತ್ತೆ. ಅಪ್ಪಿತಪ್ಪಿ ಏನಾದರೂ ನಾಟಿ ಕ್ಯಾಪ್ಸಿಕಮ್ನ ಹಾಕ್ಬಿಟ್ರೆ ಮೊದಲೇ ಮೆಣಸಿನ್ಕಾಯಿ ಖಾರ ಹಾಕಿದೀವಿ, ಮತ್ತೆ ಇದು ಬೇರೆ ಖಾರ, ಮಹಾಖಾರ ಆಹಾಕಾರ ಆಗೋಗ್ಬಿಡುತ್ತೆ, ಹುಷಾರು. ಕ್ಯಾಪ್ಸಿಕಮ್ ಎಲ್ಲ ಶ್ರಿಂಕ್ ಆದಮೇಲೆ ಇದಕ್ಕೆ ಕಳೆಕಾಯಿ ಕಡಲೆ ಬೀಜನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ. ಈಗ ಇದನ್ನ ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ ಒಂದು 2 ನಿಮಿಷ ಇದನ್ನ ಇಲ್ಲೇ ಬಿಟ್ಬಿಡೋಣ. ಈಗ ಟ್ಯಾಂಜಿ ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಒಂದು ಚಿಕ್ಕದಾದ ಮಿಕ್ಸಿ ಜಾರಲ್ಲಿ 1 ಇಂಚು ಶುಂಠಿನ ಹಾಕೊತಾ ಇದ್ದೀನಿ. ಒಂದು ಪೂರ್ತಿ ಬೆಳ್ಳುಳ್ಳಿನ ಬಿಡಿಸಿ ಹಾಕೊತಾ ಇದ್ದೀನಿ. ಒಂದು 10ರಿಂದ 12 ಎಸಳು ಹಾಕ್ಬೋದು. 2 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡು ಹಾಕೊತಾ ಇದ್ದೀನಿ. ಅರ್ಧ ಹೋಳಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡು ಈ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕ್ದೇನೆ ಹಾಗೆ ರುಬ್ಕೋಬೇಕು. ರುಬ್ಕೊಂಡಿರೋ ಈ ಟ್ಯಾಂಜಿ ಟ್ವಿಸ್ಟ್ ಮಸಾಲಾನ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ. ಈ ಮಸಾಲಾನ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಸಿ ಸ್ಮೆಲ್ ಹೋಗೋವರೆಗೂ ಆಡಿಸ್ತಾ ಇರಬೇಕು. ಬರೀ 30 ಸೆಕೆಂಡಲ್ಲಿ ಇದರ ಪರಿಮಳ ಎಲ್ಲ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಈ ಪರಿಮಳಕ್ಕೆ ಫಿದಾ ಆಗೋದು ಗ್ಯಾರಂಟಿ. ಲೆಮನ್ ರೈಸಲ್ಲಿ ಲೆಮನ್ನೇ ಇಂಪಾರ್ಟೆಂಟು, ಅದಕ್ಕೆ 1 ಲೆಮನ್ನ ಇದರಲ್ಲಿ ಹಿಂಡ್ಕೊತಾ ಇದ್ದೀನಿ. ನಾನು ಹೇಳ್ಕೊಡ್ತಾ ಇರೋ ಈ ಅಳತೆ ಸುಮಾರು 4 ಜನಕ್ಕೆ ಸರಿ ಹೋಗುತ್ತೆ, ಅಷ್ಟು ಸರ್ವ್ ಮಾಡ್ಬೋದು. ಇವಾಗ ಅರ್ಧ ಸ್ಪೂನ್ ಅಷ್ಟು ಲವಣ ಅಂದರೆ ಸಾರಿ ಉಪ್ಪನ್ನು ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಸಮಯ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬಿಸಿಯಾದ ರೈಸ್ನ ಹಾಕಿ. ಪರವಾಗಿಲ್ಲ, ಮಿಕ್ಕಿರೋ ರೈಸ್ ಇದ್ರೂ ಹಾಕ್ಬೋದು, ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ. ಆದರೆ ಬಿಸಿ ರೈಸ್ ಇದ್ದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ರೈಸ್ನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನಮ್ಮ ಎಮಿಲಿಷಿಯಸ್ ಕ್ಯಾಪ್ಸಿಕಮ್ ಲೆಮನ್ ರೈಸ್ ಈಸ್ ರೆಡಿ ಆ್ಯಂಡ್ ರೆಡಿ ಟು ಸರ್ವ್. ಹಲೋ ಹಾಗೆ ಹೋಗ್ಬಿಟ್ರೆ ಹೇಗೆ? ಈ ನಿಮ್ಮ ಭರ್ಜರಿ ಭೋಜನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಸೈನಿಂಗ್ ಆಫ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.